ಹಣ ಡಬ್ಲಿಂಗ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದಂತ ಪ್ರಕರಣ. ಹರ್ಷ ಎಂಟರ್ಪ್ರೈಸಸ್ನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿದ ಸರ್ಕಾರ 200 ಕೋಟಿ ರೂಪಾಯಿ ಆಸ್ತಿಯನ್ನ ಧಾರವಾಡ ಜಿಲ್ಲಾಡಳಿತ ಮುಟ್ಟುಗೋಲು ಹಾಕಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ನಡೆದಿದ್ದ ವಂಚನೆ ಇದು. ಹಣ ಡಬ್ಲಿಂಗ್ ಮಾಡೋದಾಗಿ ಜನರಿಗೆ ವಂಚಿಸಿದ ಕಾಸ್ಟಿಸ್ ಬ್ರದರ್ಸ್ ಸಾವಿರಾರು ಜನರಿಂದ ಹಣ ಪಡೆದು ಕಂಪನಿ ಪಂಗನಾಮ ಹಾಕಿದೆ. ಸುಮಾರು 77 ಕೋಟಿ ಹಣ ವಂಚನೆಯ ಬಗ್ಗೆ ಸಿಐಡಿಗೆ ದಾಖಲೆ ಸಿಕ್ಕಿದೆ. ಕಾಸ್ಟಿಸ್ ಬ್ರದರ್ಸ್ ಆಸ್ತಿ ಮುಟ್ಟುಗೋಲು ಹಾಕಿ ಪರಿಹಾರ. ಕಾಸ್ಟಿಸ್ನಿಂದ ವಂಚನೆಗೊಳಗಾದವರಿಗೆ ಪರಿಹಾರ ಕೊಡಲಾಗುತ್ತೆ. 200 ಕೋಟಿ ರೂಪಾಯಿ ಆಸ್ತಿಯನ್ನ ಜಿಲ್ಲಾಡಳಿತ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಯಾರ್ಯಾರು ಹಣವನ್ನ ಹಾಕಿದ್ರೋ ದಾಖಲಾತಿಗಳನ್ನ ಸಲ್ಲಿಸೋದಕ್ಕೆ 1 ತಿಂಗಳು ಕಾಲಾವಕಾಶ ಕೊಡಲಾಗಿದೆ. ಮೇ 26ರವರೆಗೆ ದಾಖಲೆ ಸಲ್ಲಿಸಲು ಜಿಲ್ಲಾಡಳಿತ ಅವಕಾಶ ಕೊಟ್ಟಿದೆ. ಪರಿಹಾರ ಅರ್ಜಿ ಸಲ್ಲಿಸಲು ಸಾಲುಗಟ್ಟಿ ನಿಂತಿದ್ದಾರೆ ಜನ. ಸರ್, ಇವತ್ತು ನೋಡ್ತಿದ್ದಾರಂಗೆ ಹಿಂದೆ ಕಲಗಡಿಯಲ್ಲಿ ಮಾಡಿದಂತಹ ಕಾಸ್ಟಿಸ್ ಬ್ರದರ್ಸ್ ಅವರ 400 ಕೋಟಿ ರೂಪಾಯಿಗಳ ಅವ್ಯವಹಾರ ಇವತ್ತು 200 ಕೋಟಿ ರೂಪಾಯಿ ಜಪ್ತ್ ಮಾಡಿದ್ದಾರೆ ಮತ್ತು ಲೆಕ್ಕಪತ್ರ ಸಿಕ್ಕಿದ್ದು ಕೇವಲ 77 ಕೋಟಿ ರೂಪಾಯಿ. ಇವತ್ತು ಜನರಿಗೂ ಏನು ಹೇಳೋಕ್ಕಾಗಲ್ಲ. ಇವತ್ತು 1 ರೂಪಾಯಿ ಕೊಟ್ಟರೆ ನಾಳೆ 2 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ ಜನರು ಹುಚ್ಚದ್ದು ಇವತ್ತು ಹಣ ಉಳಿಕೆ ಹೋಗ್ತಾರೆ. ಆದರೆ ಇವತ್ತು ದುಡ್ದಿದ್ದ ಹಣನ ನಮ್ಮ ಕೈಗೆ ಸಿಗಲ್ಲ. ಅಂಥದ್ರಲ್ಲಿ ಜನ ಇದ್ದಂತಕ್ಕೆ ದುಡ್ಡನ್ನು ಇಂಥ ಲಪುಟರಿಗೆ ಕೊಡುವ ಮೂಲಕ ಇವತ್ತು ಪಾಳೆ ಹಚ್ಕೊಂಡು ನಿಂತಿದ್ದು ಇದು ತುಂಬ ದುಃಖಕರ ವಿಷಯ. ಆದರೆ ಸಿಐಡಿ ಅವರ ಪ್ರಕಾರ 3055 ಜನ ಬಾಧಿತರಿದ್ದಾರೆ. ಈಗ ಆಲ್ರೆಡಿ ನಮಗೆ ಆಲ್ಮೋಸ್ಟ್ 2000 ಅಷ್ಟು ಅಪ್ಲಿಕೇಶನ್ಸ್ ಬಂದಿದೆ. ಅದು ಎವ್ರಿ ಡೇ ಈಗ ನೆನ್ನೆ ರಾತ್ರಿ 8:30ವರೆಗೂ ಕಲೆಕ್ಟ್ ಮಾಡಿದ್ದೀವಿ. ಸೊ ಅದನ್ನು ನಮಗೆ ಟ್ಯಾಲಿ ಮಾಡ್ಕೊಂಡಿಲ್ಲ ನಾವು. ಸೊ ಜಾಸ್ತಿ ಬರ್ತಾ ಇದೆ. ಇವತ್ತು ಇನ್ನೂ ಎಷ್ಟು ದಿನ ಇದೆ? ಸಂಡೇ 26ರವರೆಗೂ ಇದೆ. ಸೊ ತುಂಬ ಜನ ಆತಂಕಕ್ಕೆ ಬರ್ತಾರೆ. ಕೆಲವೊಬ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬರ್ತಾ ಇಲ್ಲ, ಕೆಲವೊಬ್ರು ಎಕ್ಸ್ಪೈರ್ ಆಗಿರೋ ಡಾಕ್ಯುಮೆಂಟ್ಸ್ ಬರ್ತಾ ಇದ್ದಾರೆ. ಅವರಿಗೆ ಸುಮಾರು ಜನ ನಿಂತಿರೋರು ಒಬ್ಬೊಬ್ಬರೇ ಬರಲ್ಲ, 4 ಜನ ಬರ್ತಾ ಇದ್ದಾರೆ. ಸೊ ಅದರಿಂದ ಅದು ಕ್ರೌಡ್ ಜಾಸ್ತಿ ಅನ್ನಿಸ್ತಾ ಇದೆ. ಬಟ್ ಆನ್ ಅನ್ ಆವ್ರೇಜ್ ದ ಫಸ್ಟ್ ಫ್ಯೂ ಡೇಸ್ ವಿ ಕಲೆಕ್ಟೆಡ್ ಅರೌಂಡ್ 300 to 400 applications. Gradually it has increased to 700 to 800. I think yesterday must have been very high. Today also it has been very high. CID ಯಾರ್ಯಾರು ತಮ್ಮ ಡಾಕ್ಯುಮೆಂಟ್ ವಿಡ್ರಾಲ್ ಸ್ಲಿಪ್ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ ಮಾಹಿತಿ ಕೊಡ್ತಾ ಇದ್ದಾರೆ, ಅವ್ರು ಚೆಕ್ ಕೊಡ್ತಾ ಇದ್ದಾರೆ, ಕೆಲವರೆಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲ ಅಪ್ಲಿಕೇಶನ್ಸ್ ನಾವು ರಿಸೀವ್ ಮಾಡ್ಕೊಂಡಿದ್ದು IMA ಹೆಡ್ ಆಫೀಸಲ್ಲಿ ವೆರಿಫೈ ಆಗುತ್ತೆ. ಸೊ ಈಗ ನಾವು ಕಲೆಕ್ಷನ್ ಪಾರ್ಟ್ ಟಿಲ್ 26 ಮಾಡ್ತೀವಿ. ಎಷ್ಟು ಕೋಟಿ ಆಸ್ತಿ ಅವತ್ತು ಒಂದು 13 ಲ್ಯಾಂಡೆಡ್ ಪ್ರಾಪರ್ಟೀಸ್ ಇದ್ದಾವೆ, 2 CTS ಪ್ರಾಪರ್ಟಿ, 7 ಜಮೀನುಗಳಿದ್ದಾವೆ. ಅದು ಇನ್ನೂ ಇಟ್ ಈಸ್ ಅಂಡರ್ ಪ್ರೊಸೆಸ್ ಆಫ್ ಡಿಸ್ಪೋಸಲ್. ಅಂದರೆ ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ಹಣದ ರೂಪದಲ್ಲಿ ತರುವ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗಿದೆ. ಅದಂದರೆ 2016 ಮತ್ತು 17ನೇ ಸಾಲಿನಲ್ಲಿ ಅಂದರೆ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಕಾಸ್ಟಿಸ್ ಬ್ರದರ್ಸ್ ಸದ್ಯ ಈಗ ಒಂದು ಕಂಪನಿಯನ್ನು ಅಂದರೆ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಆರಂಭ ಮಾಡಿದ್ರು. ಅಲ್ಲಿ ಏನಂತಂದರೆ ಸಾಕಷ್ಟು ಜನರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡ್ಕೊಂಡಿದ್ರು. ಅಂದರೆ ಪ್ರಮುಖವಾಗಿ ಡಬ್ಲಿಂಗನ್ನು ಮಾಡಿಕೊಡುವುದಾಗಿ ಜನರ ಕಡೆಯಿಂದ ಹಣವನ್ನು ತುಂಬಿಸ್ಕೊಂಡಿದ್ರು. ಆದರೆ ಸದ್ಯ ಈಗ ಕಂಪ್ನಿ ಲಾಸ್ ಆಗಿರೋ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷಗಳಿಂದ ಈಗ ಅಂದರೆ ಆ ಕಂಪನಿಗೆ ಹೂಡಿಕೆ ಮಾಡಿದಂಥ ಸಾಕಷ್ಟು ಜನರು ಕೂಡ ಈಗ ತಮ್ಮ ಒಂದು ದಾಖಲಾತಿಗಳನ್ನು ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಜೊತೆಗೆ ಆ ಆಸ್ತಿಯ ಮುಖಾಂತರ ಸದ್ಯ ಈಗ ಅವರಿಗೆ ರಿಟರ್ನ್ ಅಂದರೆ ಯಾರು ಹಣನ ಹೂಡಿಕೆ ಮಾಡಿದರೆ ಅವರಿಗೆ ಹಣವನ್ನು ಕೊಡುವಂಥ ಕೆಲಸನ ಜಿಲ್ಲಾಡಳಿತ ಮಾಡ್ತಾರೆ. ನೋಡೋ ದೃಶ್ಯಗಳಲ್ಲಿ ತೋರಿಸ್ತೀವಿ ಯಾವ ರೀತಿಯಾಗಿ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಸಾಕಷ್ಟು ಜನರು ಕೂಡ ಅಂತಂದರೆ ಈಗಾಗಲೇ ಕ್ಯೂ ಅಲ್ಲಿ ನಿಂತುಕೊಂಡು ತಮ್ಮ ಒಂದು ದಾಖಲಾತಿಗಳನ್ನು ಜಿಲ್ಲಾಡಳಿತಕ್ಕೆ ಸಬ್ಮಿಟನ್ನು ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ ಚೆಕ್ ತೊಗೊಂಡು ಹೋದ್ಮೇಲೆ ಅಷ್ಟೇ ಒಂದು 15-20 ದಿವಸದಲ್ಲಿ ಅವರು ಕ್ಲೋಸ್ ಮಾಡಿದ್ರು ಇದನ್ನು. ಅಲ್ಲ, ಈಗ ಜಿಲ್ಲಾಡಳಿತ ಈಗ ಅವ್ರ ಆಸ್ತಿ ಚರಾಸ್ತಿ ಮತ್ತು ಅವನ್ನೆಲ್ಲನ ಮುಟ್ಟುಗೋಲು ಹಾಕ್ಕೊಡೈತಿ. ಈಗ ಜನರಿಗೆ ಕೊಡಬೇಕು ಅನ್ನೋದು ಒಂದು ಕೆಲಸನ ಮಾಡ್ತಾ ಇದ್ದಾರೆ ಸರ್ಕಾರ. ಇಲ್ಲ, ಅದೊಂದು ಜನರಿಗೆ ಏನೋ ಅವ್ರವ್ರದ್ದು ಅಮೌಂಟ್ ಎಷ್ಟಿದೆ ಅಷ್ಟು ಕೊಟ್ರೆ ಅಂತ ಒಂದು ಒಳ್ಳೆಯ ಕೆಲಸ ಮಾಡ್ದಂಗೆ ಈಗ ಅವರು ಈಗ ಆಲ್ರೆಡಿ ಎಲ್ಲರೂ ಇದು ಮುಳುಗೋಗ್ಯಾವಂತೆ ಬಿಟ್ಟಿದ್ರು ಎಲ್ಲರೂ. ಆದರೆ ಇದೊಂದು ಏನೋ ಆಶಾಭಾವನೆ ತೋರಿಸಿದ್ದಾರೆ ಕೊಡ್ತಾರೆ ಅಂತೇಳಿ ಕೊಟ್ರಂತೂ ಅದೊಂದು ಅವ್ರಿಗೊಂದು ಕೆಲವೊಬ್ರು ಬ್ಯಾಂಕ್ ಲೋನ್ ಮಾಡಿ ಕೊಟ್ಟಿದ್ದಾರೆ, ಕೆಲವೊಬ್ರು ಎಲ್ಲ ಬೇರೆ ಕೈಗಡೆ ಸಾಲ ತೊಗೊಂಬಂದು ಕೊಟ್ಟಿದ್ದಾರೆ. ಅವ್ರಿಗೊಂದು ಅನುಕೂಲ ಆಗುತ್ತೆ ಈಗ ಅದು. ಈಗ ಮತ್ತೆ ಅಲ್ಲಿ ನಾವು ಮುಂದ್ಗಡೆ ಹೋಗೋಣ, ಅಲ್ಲೂ ಕೂಡ ಸಾಕಷ್ಟು ಜನರು ಇದ್ದಾರೆ, ಅವ್ರನ್ನ ಕೇಳುವಂಥ ಕೆಲಸ ಮಾಡೋಣ. ಯಾಕಂತಂದರೆ ಪ್ರಮುಖವಾಗಿ ನೋಡಿ ದೃಶ್ಯಗಳಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ತಾವು ಅಂದರೆ ಆ ಕಂಪನಿಗೆ ಇನ್ವೆಸ್ಟ್ ಮಾಡಿದಂಥ ಹಣಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಯಾವ ರೀತಿಯಾಗಿ 1 ತಿಂಗಳವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿದೆ. ಈಗ ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ, ಇಲ್ಲಿ ಇನ್ವೆಸ್ಟ್ ಮಾಡಿದವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ? ಈಗ ಜಿಲ್ಲಾಡಳಿತ ಕೂಡ
ಅಪ್ಲಿಕೇಶನ್ನ ತೆಗೆದುಕೊಳ್ತಾ ಇದೆ. 3 ಲಕ್ಷದೊಂದು ಐತೆ ರೀ ಸರ್ ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.